144 ವರ್ಷ ಆಗುವಂಥ ಮಹಾ ಈ ಕುಂಭಮೇಳ ನಮ್ಮ 3 ಪೀಳಿಗೆಗೂ ಕೂಡ ನೋಡೋಕೆ ಸಿಗೋದಿಲ್ಲ. ಪುಣ್ಯವಂತರು ನಾವು. ನಮ್ಮ ಜೊತೆಲಿ ಸುತ್ತೂರು ಮಠದ ಶ್ರೀಗಳಿದ್ದಾರೆ. ಪಾವಿತ್ರ್ಯ ಸ್ನಾನವನ್ನು ಮಾಡಿ ಗಂಗಾರತಿಯನ್ನು ಮಾಡಿ ಈಗ ನಮ್ಮ ಜೊತೆಲಿದ್ದಾರೆ ಸುತ್ತೂರು ಮಠದ ಶ್ರೀಗಳು. ಗುರುಭ್ಯೋ ನಮಃ. ಗುರುಗಳೇ ಹೇಳಿ, ಮಹಾ ಕುಂಭಮೇಳ ತಮಗೆ ಎಷ್ಟು ವಿಶೇಷ? ಕುಂಭಮೇಳ ನಡೀತಾ ಇರ್ತಕ್ಕಂಥದ್ದು ಈ ದೇಶದ ಸಮಸ್ತ ಭಕ್ತರನ್ನು ಸೌಭಾಗ್ಯ ಇಷ್ಟು ವರ್ಷಗಳಂತ 44 ವರ್ಷಗಳ ನಂತರ ಜನಗಳು ಒಂದು ಏಕ ಸ್ಥಳದಲ್ಲಿ ಬರುವಂತಹ ಶುಭ ಸಮಾರಂಭದ ವೈಶಿಷ್ಟ್ಯವನ್ನು ತಂದುಕೊಟ್ಟಿದೆ. ಜನರು ಕೋಟಿ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡಿ ಸಾಯಿಬಾಬಾ ದರ್ಶನ ಮಾಡಿ ಪುನೀತ ಭಾವದಿಂದ ಹೋಗ್ತಾ ಇದ್ದಾರೆ. ಇದು ಅವರ ಬದುಕಿನ ಒಂದು ವಿಶೇಷ ಸಂದರ್ಭವೂ ಕೂಡ ಇದು. ಎಲ್ಲರಿಗೂ ಎಲ್ಲ ಕಾಲದಲ್ಲೂ ದೊರಕಲಾರದಂತಹ ಒಂದು ಸೌಭಾಗ್ಯ ಇಲ್ಲಿ ಬಂದು ದರ್ಶನ ಮಾಡಿ ಪುಣ್ಯ ಸ್ನಾನ ಮಾಡಿದವರ ಬದುಕಿಗೆ ಗೊತ್ತಿದೆ. ಇದು ನಮ್ಮ ಭಾರತ ಇಡೀ ಜಗತ್ತಿಗೆ ಕೊಡುವಂತಹ ಒಂದು ಅಪೂರ್ವವಾದಂತಹ ಸಂದೇಶ. ಇಷ್ಟೆಲ್ಲ ಕೋಟಿ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಈ ಜಾತಿ ಮತ ಲಿಂಗಭೇದ ಯಾವುದೂ ಇಲ್ಲದೆ ಭಗವಂತನ ಪುತ್ರರು ಎಂಬ ಒಂದೇ ಒಂದು ಏಕಭಾವನೆಯಿಂದ ಇರ್ತಕ್ಕಂಥದ್ದು ಏಕವಂಸತ್ವ ಬಹುಧಾವನತೆ ಅನ್ನೋ ಮಾತೇನಿದೆ. ಹಾಗೆ ಭಗವಂತನಿಗೆ ಭಕ್ತಿಯನ್ನು ಸಲ್ಲಿಸೋಕೆ ಅವಕಾಶ ಬರ್ತದೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಿರುವಂತಹ ಮುಖ್ಯಮಂತ್ರಿಗಳಾದ ರಘುನಾಥ್ ಯೋಗಿಯವರು ಮತ್ತು ಸಮಸ್ತರನ್ನು ಇದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ಪ್ರಧಾನಮಂತ್ರಿಗಳಾದ ಅಭಿನಂದಿಸಿ ಭಗವಂತ ಸಮಸ್ತರಿಗೂ ಕರ್ನಾಟಕದಿಂದ ಎಲ್ಲ ಸಂತರ ಸಮಾಗಮ ಇವತ್ತಾಯಿತು ತಮ್ಮ ನೇತೃತ್ವದಲ್ಲಿ. ಆ ಮೂಲಕ ಒಂದು ಏನು ಮೆಸೇಜ್ ಪಾಸ್ ಆಗಿದೆ ಗುರುಗಳೇ? ಈ ಒಂದು ಒಗ್ಗಟ್ಟು, ಈ ಒಂದು ಒಟ್ಟಿಗೆ ಬಂದು ತಾವೆಲ್ಲರೂ ಸಮಾಗಮದಲ್ಲಿ ಸ್ನಾನ ಮಾಡಿದ್ದು ಗುರುಗಳೇ. ಗೊತ್ತಿಲ್ಲ, ಶುರುವಾದಾಗಿಂದ ಬರ್ತಾನೆ ಇದ್ದಾರೆ. ನಮ್ಮ ಭಾಗದಿಂದ ಸಂತರು ಕರ್ನಾಟಕದಿಂದ ಜೊತೆಗೆ ಬಂದು ದೇಶದ ವಿವಿಧ ಭಾಗಗಳಿಂದ ಅನೇಕರು ಬರ್ತಾ ಇದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಕೆಲವರೆಲ್ಲ ಬಂದಿದ್ದಾರೆ. ಇಲ್ಲಿ ಏಕತ್ರ ಭಕ್ತಿ ಭಾವನೆ ಹೊರತು ಬೇರೆ ಯಾವುದೇ ಭಯಭಾವ ಇಲ್ಲ. ಅವರು ಅದೇ ಶ್ರದ್ಧೆ ಭಕ್ತಿಗಳಿಂದ ಬಂದು ಇದನ್ನು ನಿರ್ವಹಿಸಿದ್ದಾರೆ. ವಿಶ್ವಕ್ಕೆ ಇದು ಭಾರತದ ಪರ್ವ ಕಾಲ ಗುರುಗಳೇ. ಆ ಮೂಲಕ ಮಹಾಕುಂಭಮೇಳ ಮುಂದೆ ನಮಗೆ ಏನು ಕೊಡ್ಬೋದು ಅಥವಾ ಮುಂದೆ ಏನು ಬದಲಾವಣೆ ಆಗ್ಬೋದು ನಮ್ಮ ಸನಾತನಿಗಳಲ್ಲಿ? ಭಾರತ ಈ ಮೂಲಕವಾಗಿ ಧಾರ್ಮಿಕವಾಗಿ ಮನುಷ್ಯರು ಜಾಗೃತರಾದರೆ ಹೇಗೆ ಒಂದು ಏಕ ಮನಸ್ಸಿನಿಂದ ಬದುಕಲಿಕ್ಕೆ ಸಾಧ್ಯ ಇದೆ, ಮೋಕ್ಷ ಸಾಧನೆಗೆ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಇದೆ, ರಾಗದ್ವೇಷಗಳನ್ನು ಮರೆತು ಸೌಹಾರ್ದಯುತವಾದ ಬದುಕನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಕುಂಭಮೇಳ ಒಂದು ಸಾಕ್ಷಿಯಾಗಿದೆ. ಜಗತ್ತಿಗೆ ನೀಡುವಂಥ ಸಂದೇಶ. ಓಕೆ, ಕರ್ನಾಟಕದಿಂದ ಬರುವಂಥ ಯಾತ್ರಿಗಳಿಗೆ ನಾವು ಏನು ಹೇಳ್ತೀರಿ ಗುರುಗಳೇ? ಕರ್ನಾಟಕದವರು ರಾಜ್ಯದವರು ಅಂತಂದರೆ ಎಲ್ಲರೂ ಒಂದೇ. ಅವರು ಬಂದು ಇಲ್ಲಿ ಜನನ ದತ್ತಣೆ ಇರುತ್ತೆ, ಒತ್ತಡ ಇರುತ್ತೆ. ಮುಂದೆ ಕೂಡ ಒತ್ತಡ ಜಾಸ್ತಿ ಆಗ್ತಾನೆ ಇರುತ್ತೆ. ಇಲ್ಲಿ ಬಂದು ಸಮಾಧಾನದಿಂದ ಸೌಜನ್ಯದಿಂದ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಸಂದರ್ಭದಲ್ಲಿ ಸಂದೇಶ. ಇದು ಸುತ್ತೂರು ಮಠದ ಶ್ರೀಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. 144 ವರ್ಷ ಆಗುವಂಥ ಮಹಾ ಈ ಕುಂಭಮೇಳ ನಮ್ಮ 3 ಪೀಳಿಗೆಗೂ ಕೂಡ ನೋಡೋಕೆ ಸಿಗೋದಿಲ್ಲ. ಪುಣ್ಯವಂತರು ನಾವು. ನಮ್ಮ ಜೊತೆಲಿ ಸುತ್ತೂರು ಮಠದ ಶ್ರೀಗಳಿದ್ದಾರೆ. ಪಾವಿತ್ರ್ಯ ಸ್ನಾನವನ್ನು ಮಾಡಿ ಗಂಗಾರತಿಯನ್ನು ಮಾಡಿ ಈಗ ನಮ್ಮ ಜೊತೆಲಿದ್ದಾರೆ ಸುತ್ತೂರು ಮಠದ ಶ್ರೀಗಳು. ಗುರುಭ್ಯೋ ನಮಃ. ಗುರುಗಳೇ ಹೇಳಿ, ಮಹಾ ಕುಂಭಮೇಳ ತಮಗೆ ಎಷ್ಟು ವಿಶೇಷ? ಕುಂಭಮೇಳ ನಡೀತಾ ಇರ್ತಕ್ಕಂಥದ್ದು ಈ ದೇಶದ ಸಮಸ್ತ ಭಕ್ತರನ್ನು ಸೌಭಾಗ್ಯ ಇಷ್ಟು ವರ್ಷಗಳಂತ 44 ವರ್ಷಗಳ ನಂತರ ಜನಗಳು ಒಂದು ಏಕ ಸ್ಥಳದಲ್ಲಿ ಬರುವಂತಹ ಶುಭ ಸಮಾರಂಭದ ವೈಶಿಷ್ಟ್ಯವನ್ನು ತಂದುಕೊಟ್ಟಿದೆ. ಜನರು ಕೋಟಿ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡಿ ಸಾಯಿಬಾಬಾ ದರ್ಶನ ಮಾಡಿ ಪುನೀತ ಭಾವದಿಂದ ಹೋಗ್ತಾ ಇದ್ದಾರೆ. ಇದು ಅವರ ಬದುಕಿನ ಒಂದು ವಿಶೇಷ ಸಂದರ್ಭವೂ ಕೂಡ ಇದು. ಎಲ್ಲರಿಗೂ ಎಲ್ಲ ಕಾಲದಲ್ಲೂ ದೊರಕಲಾರದಂತಹ ಒಂದು ಸೌಭಾಗ್ಯ ಇಲ್ಲಿ ಬಂದು ದರ್ಶನ ಮಾಡಿ ಪುಣ್ಯ ಸ್ನಾನ ಮಾಡಿದವರ ಬದುಕಿಗೆ ಗೊತ್ತಿದೆ. ಇದು ನಮ್ಮ ಭಾರತ ಇಡೀ ಜಗತ್ತಿಗೆ ಕೊಡುವಂತಹ ಒಂದು ಅಪೂರ್ವವಾದಂತಹ ಸಂದೇಶ. ಇಷ್ಟೆಲ್ಲ ಕೋಟಿ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಈ
ಜಾತಿ ಮತ ಲಿಂಗಭೇದ ಯಾವುದೂ ಇಲ್ಲದೆ ನಾವು ಭಗವಂತನ ಪುತ್ರರು ಎಂಬ ಒಂದೇ ಒಂದು ಏಕಭಾವನೆಯಿಂದ ಇರ್ತಕ್ಕಂಥದ್ದು ಬಹುದಾವದಂತೆ ಅನ್ನೋ ಮಾತೇನಿದೆ. ಹಾಗೆ ಭಗವಂತನಿಗೆ ಭಕ್ತಿಯನ್ನು ಸಲ್ಲಿಸೋಕೆ ಅವಕಾಶ ಬರ್ತದೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಿರುವಂತಹ ಮುಖ್ಯಮಂತ್ರಿಗಳಾದ ಆದಿನಾಥ್ ಯೋಗಿಯವರು ಮತ್ತು ಸಮಸ್ತರನ್ನು ಇದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ಪ್ರಧಾನಮಂತ್ರಿಗಳಾದ ಅಭಿನಂದಿಸಿ ಭಗವಂತ ಸಮಸ್ತರಿಗೂ ಈಗಲೇ ಕರ್ನಾಟಕದಿಂದ ಎಲ್ಲ ಸಂತರ ಸಮಾಗಮ ಇವತ್ತಾಯಿತು ತಮ್ಮ ನೇತೃತ್ವದಲ್ಲಿ. ಆ ಮೂಲಕ ಒಂದು ಏನು ಮೆಸೇಜ್ ಪಾಸ್ ಆಗಿದೆ ಈಗಲೇ ಈ ಒಂದು ಒಗ್ಗಟ್ಟು, ಈ ಒಂದು ಒಟ್ಟಿಗೆ ಬಂದು ತಾವೆಲ್ಲರೂ ಸಮಾಗಮದಲ್ಲಿ ಸ್ನಾನ ಮಾಡಿದ್ದು ಗುರುಗಳೇ? ಮತ್ತೆ ಇಲ್ಲ, ಶುರುವಾದಾಗಿಂದ ಬರ್ತಾನೆ ಇದ್ದಾರೆ. ಹಲವಾದಾಗಿಂದ ಸಂತರು ಕರ್ನಾಟಕದಿಂದ ಜೊತೆಗೆ ಬಂದು ದೇಶದ ವಿವಿಧ ಭಾಗಗಳಿಂದ ಅನೇಕರು ಬರ್ತಾ ಇದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಕೆಲವರೆಲ್ಲ ಬಂದಿದ್ದಾರೆ. ಇಲ್ಲಿ ಒಂದು ಏಕತ್ರ ಭಕ್ತಿ ಭಾವನೆ ಹೊರತು ಬೇರೆ ಯಾವುದೇ ಭೇದಭಾವ ಇಲ್ಲ. ಅವರು ಅದೇ ಶ್ರದ್ಧೆ ಭಕ್ತಿಗಳಿಂದ ಬಂದು ಇದನ್ನು ನಿರ್ವಹಿಸಿದ್ದಾರೆ. ವಿಶ್ವಕ್ಕೆ ಇದು ಭಾರತದ ಪರ್ವ ಕಾಲ ಗುರುಗಳೇ. ಆ ಮೂಲಕ ಮಹಾಕುಂಭಮೇಳ ಮುಂದೆ ನಮಗೆ ಏನು ಕೊಡ್ಬೋದು ಅಥವಾ ಮುಂದೆ ಏನು ಬದಲಾವಣೆ ಆಗ್ಬೋದು ನಮ್ಮ ಸನಾತನಿಗಳಲ್ಲಿ? ಭಾರತ ಈ ಮೂಲಕವಾಗಿ ಧಾರ್ಮಿಕವಾಗಿ ಮನುಷ್ಯರು ಜಾಗೃತರಾದರೆ ಹೇಗೆ ಒಂದು ಏಕ ಮನಸ್ಸಿನಿಂದ ಬದುಕಲಿಕ್ಕೆ ಸಾಧ್ಯ ಇದೆ, ಮೋಕ್ಷ ಸಾಧನೆಗೆ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಇದೆ, ರಾಗದ್ವೇಷಗಳನ್ನು ಮರೆತು ಸೌಹಾರ್ದಯುತವಾದ ಬದುಕನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಕುಂಭಮೇಳ ಒಂದು ಸಾಕ್ಷಿಯಾಗಿದೆ. ಇದು ಜಗತ್ತಿಗೆ ನೀಡುವಂಥ ಸಂದೇಶ. ಓಕೆ, ಕರ್ನಾಟಕದಿಂದ ಬರುವಂಥ ಯಾತ್ರಿಗಳಿಗೆ ನಾವು ಏನು ಹೇಳ್ತೀರಿ ಗುರುಗಳೇ? ಕರ್ನಾಟಕದವರು ರಾಜ್ಯದವರು ಅಂತಿಲ್ಲ, ಎಲ್ಲರೂ ಒಂದೇ. ಅವರು ಬಂದು ಇಲ್ಲಿ ಜನನ ದತ್ತಣೆ ಇರುತ್ತೆ, ಒತ್ತಡ ಇರುತ್ತೆ, ಮುಂದೆ ಕೂಡ ಒತ್ತಡ ಜಾಸ್ತಿ ಆಗ್ತಾನೆ ಇರುತ್ತೆ. ಇಲ್ಲಿ ಬಂದು ಸಮಾಧಾನದಿಂದ ಸೌಜನ್ಯದಿಂದ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಈ ಸಂದರ್ಭದಲ್ಲಿ ಸಂದೇಶ. ಇದು ಸುತ್ತೂರು ಮಠದ ಶ್ರೀಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.